ಗುರುದ್ವಾರ ನಾನಾ ಜೀರಾ ಸರೋವರ, ಅಂಬೇಡ್ಕರ್ ಸರ್ಕಲ್, ಏರ್ಫೋರ್ಸ್ ಸ್ಟೇಷನ್, ಗಾಂಧಿ ಗುಂಜ್, ಮಾಣಿಕ್ ಪ್ರಭು ಮಠ, ಚೌಬಾರ, ಜಲಸಾಂಗ್ವಿ, ಕಾರಂಜಾ ಅಣೆಕಟ್ಟು, ಪಾಪನಾಶಿನಿ, ಝರಣಿ ನರಸಿಂಹ ದೇವಸ್ಥಾನ ಇವುಗಳನ್ನ ಕೇಳಿದಾಗ ನಿಮಗೆ ನೆನಪಿಗೆ ಬರುವುದೇ ಕರ್ನಾಟಕದ ಕಿರೀಟ ಬೀದರ್. ಬೀದರ್ KA 38 ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು. ಕರ್ನಾಟಕದ ತುತ್ತುದಿಯ ಉತ್ತರ ದಿಕ್ಕಿನಲ್ಲಿ ಭಾರತದ ದಕ್ಕನ್ ಪ್ರದೇಶದಲ್ಲಿ ಮೆರೆದಾಡುವ ಭವ್ಯ ಪರಂಪರೆಯುಳ್ಳ ಸಿಂಧರ, ಕಲ್ಯಾಣ, ಚಾಲುಕ್ಯರ ಅರಸರ ರಾಜಧಾನಿಯಾಗಿದ್ದೇ ಬೀದರ್. ಸಾಮಾಜಿಕ ಧಾರ್ಮಿಕ ಕ್ರಾಂತಿಯ ರೂವಾರಿ ಬಸವಣ್ಣ ಮತ್ತಿತರ ಶರಣರ ಕರ್ಮಭೂಮಿಯಾಗಿರುವ ಮತ್ತು ಉತ್ತಮ ಹವಾಗುಣ ಹೊಂದಿರುವ ಕರ್ನಾಟಕದ ಆ ಜಿಲ್ಲೆಯೇ ಬೀದರ್. ಪುರಾತನ ಕಾಲದ ನಳ ಮಹಾರಾಜನು ಆಳ್ವಿಕೆ ನಡೆಸುತ್ತಿದ್ದ ವಿದರ್ಭವೇ ಈ ಬೀದರ್ ಹಾಗೂ ಮಹಾಭಾರತದಲ್ಲಿ ಬರುವ ವಿದುರ ನಗರವೇ ಈ ಬೀದರ್. ಹೀಗಾಗಿ ಬೀದರ್ನ ಸುತ್ತಮುತ್ತ ಮಹಾಭಾರತದ ಕುರುಹುಗಳು ಆಗಾಗ ಕಂಡು ಬರುತ್ತವೆ. ಉತ್ಖನನ ಮಾಡುವ ಪುರಾತತ್ವ ಇಲಾಖೆ ಹೊಸ ಹೊಸ ಆಯಾಮಗಳನ್ನ ಇಲ್ಲಿ ಪಡೆಯುತ್ತಿವೆ. ಶಾಸನಗಳಲ್ಲಿ ಬೀದನೂರು ಎಂದು ಈ ಊರನ್ನ ಕರೆಯಲಾಗಿದೆ. ಕಾಲ ಕಾಲಕ್ಕೆ ಬಿದಿರು ಬೆಳೆಯುವ ಪ್ರದೇಶವಾಗಿದ್ದರಿಂದ ಬಿದಿರು, ಬಿದಿರೆ, ಬೀದಿನೂರು ಎಂಬ ಹೆಸರುಗಳಿಂದ ಕೂಡ ಕರೆಯಲ್ಪಟ್ಟಿತ್ತು. ಇತ್ತೀಚೆಗೆ ಬಿದಿರಿ ಕೆಲಸ ಜಾಸ್ತಿಯಾಗಿದ್ದರಿಂದ ಇದಕ್ಕೂ ಕೂಡ ಬೀದರ್ ಅನ್ನೋ ಹೆಸರು ಬಂದಿದೆ ಎನ್ನುವ ಅನುಮಾನ ಇದೆ. ಬೀದರ್ ನಗರದ ಹೊರವಲಯದಲ್ಲಿರುವ ವಾಯುಪಡೆ ತರಬೇತಿ ಕೇಂದ್ರವು ಆಗಸದಲ್ಲಿ ತ್ರಿವರ್ಣ ಚಿಮ್ಮುತ್ತಾ ವಿವಿಧ ಕಸರತ್ತು ಪ್ರದರ್ಶಿಸುವ ಸೂರ್ಯಕಿರಣ ವೈಮಾನಿಕ ತಂಡದಿಂದ ಪ್ರಸಿದ್ಧವಾಗಿದೆ. ಪ್ರಸ್ತುತ ಇಲ್ಲಿ ಬ್ರಿಟನ್ನಿನ ಹಾಕ್ ವಿಮಾನಗಳ ಪ್ರಾಯೋಗಿಕ ತರಬೇತಿ ನಡೆದಿದೆ. ಇಲ್ಲಿನ ಪ್ರಸಿದ್ಧ ಗುರುದ್ವಾರ ಸಿಖ್ಖರಿಗೆ ಅತ್ಯಂತ ಪವಿತ್ರ ಸ್ಥಳವಾಗಿದೆ. ಪ್ರತಿ ವರ್ಷ ಈ ಸ್ಥಳವು ದೇಶ ವಿದೇಶಗಳಿಂದ ಎಲ್ಲಾ ಭಾಗಗಳಿಂದ, ವಿಶೇಷವಾಗಿ ನವೆಂಬರ್ ಮತ್ತು ಮಾರ್ಚ್ ತಿಂಗಳಲ್ಲಿ ಸಾಕಷ್ಟು ಸಿಖ್ಖರು ಈ ಬೀದರ್ ನಗರಕ್ಕೆ ಬರುತ್ತಾರೆ. ದಂತಕಥೆಗಳ ಪ್ರಕಾರ ಭೂಮಿ ಬರಗಾಲದ ಹಿಡಿತದಲ್ಲಿದ್ದಾಗ ಸ್ವಂತ ಗುರುನಾನಕ್ ಇಲ್ಲಿಗೆ ಭೇಟಿ ನೀಡಿದ್ದರು. ಗುರುಗಳು ಸ್ಥಳೀಯರ ಕೋರಿಕೆಯ ಮೇರೆಗೆ ಪವಾಡವನ್ನ ಕೂಡ ಮಾಡಿದ್ದರು ಮತ್ತು ಕೆಂಪುಗಲ್ಲು ಬೆಟ್ಟದಿಂದ ನೀರಿನ ಬುಗ್ಗೆ ಸ್ಫೋಟಿಸಿದ್ದರು. ಆ ದಿನದಿಂದ ಈವರೆಗೂ ಕೆಂಪುಗಲ್ಲು ಬಲೆಯಿಂದ ಸ್ಫಟಿಕ ಶುದ್ಧ ನೀರು ಹರಿಯುತ್ತದೆ. ಈ ನೀರನ್ನು ಕುಡಿಯುವುದರಿಂದ ಅನೇಕ ಕಾಯಿಲೆಗಳು ಗುಣವಾಗುತ್ತವೆ ಎನ್ನುವ ನಂಬಿಕೆ ಇದೆ. ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವರಿಗೆ ಸಿನಿಮಾ ಶೂಟಿಂಗ್ ಮಾಡುವಾಗ ಒಬ್ಬ ಸಿಖ್ ಅಭಿಮಾನಿ ಅವರು ಅವನ ಕೈಯಲ್ಲಿದ್ದ ಕಡವನ್ನ ಕಾಣಿಕೆಯಾಗಿ ಕೊಟ್ಟಿದ್ದು ಇಲ್ಲೇ. ಅಂದಿನಿಂದ ವಿಷ್ಣುವರ್ಧನ್ ಆ ಕಡಗವನ್ನು ತಮ್ಮ ಕೊನೆಯ ದಿನವರೆಗೂ ಬಳಸುತ್ತಿದ್ದರು. ಇತ್ತೀಚೆಗೆ ಬೀದರಿನ ರೈಲ್ವೆ ಸ್ಟೇಷನ್, ಹಳೆಯ ಬಸ್ ಸ್ಟ್ಯಾಂಡ್ ಹಾಗೂ ಅಂಬೇಡ್ಕರ್ ಸರ್ಕಲ್ಗಳಲ್ಲಿ ರಾತ್ರಿಯ ಸಮಯದಲ್ಲಿ ಅಕ್ರಮ, ಅನೈತಿಕ ದಂಧೆಗಳು, ವೇಶ್ಯಾವಾಟಿಕೆ ಭರದಿಂದ ಸಾಗುತ್ತಿದೆ. ಇದರಿಂದ ಬೀದರ್ ನಗರಕ್ಕೆ ಒಂದು ಕಪ್ಪು ಚುಕ್ಕೆಯಾಗಿ ಪರಿಗಣಿಸಲ್ಪಟ್ಟಿದೆ. ಇಂತಹ ದಂಧೆಗಳಿಂದ ಬೀದರ್ ನಗರಕ್ಕೆ ಕೆಟ್ಟ ಹೆಸರು ಬರುತ್ತಿದೆ ಎಂದು ಅಲ್ಲಿನ ಸ್ಥಳೀಯರು ಕೂಡ ಒಪ್ಪುತ್ತಿದ್ದಾರೆ. ಶ್ರೀ ಮೈಲಾರ ಮಲ್ಲಣ್ಣ ದೇವಸ್ಥಾನ ಬೀದರ್ ಉದ್ಗಿರ್ ರಸ್ತೆಯಲ್ಲಿ ಸುಮಾರು 15 ಕಿಲೋಮೀಟರ್ ಬೀದರ್ನಿಂದ ಶ್ರೀ ಕ್ಷೇತ್ರ ಮೈಲಾರ ಅಥವಾ ಖಾನಾಪುರ್ ಎಂಬ ಚಿಕ್ಕ ಹಳ್ಳಿಯಲ್ಲಿ ಶ್ರೀ ಮೈಲಾರ ಮಲ್ಲಣ್ಣ ದೇವಸ್ಥಾನ ಇದೆ. ಈ ದೇವಸ್ಥಾನ ಇಡೀ ಉತ್ತರ ಕರ್ನಾಟಕದಲ್ಲಿ ಹಾಗೂ ಮಹಾರಾಷ್ಟ್ರದಲ್ಲಿ ಪ್ರಸಿದ್ಧ ದೇವಸ್ಥಾನವಾಗಿದೆ. ಪ್ರತಿ ವರ್ಷ ಇಲ್ಲಿ ಲಕ್ಷಾಂತರ ಭಕ್ತರು ಮಲ್ಲಣ್ಣನನ್ನ ಅಂದ್ರೆ ಶಿವನ ಉಗ್ರ ರೂಪವನ್ನ ದರ್ಶನ ಪಡೆಯಲು ಬರುತ್ತಾರೆ. ಬೀದರ್ ರಿಂಗ್ ರೋಡ್ ನಲ್ಲಿ ಇತ್ತೀಚೆಗೆ ಕಳ್ಳಕಾಕರ, ಕದೀಮರ ಚಟುವಟಿಕೆಗಳು ಜಾಸ್ತಿಯಾಗಿವೆ. ದೆವ್ವ ಭೂತ ಇದೆ ಎಂದು ನಂಬಿಸಿ ಗಾಡಿಗಳನ್ನ ನಿಲ್ಲಿಸಿ ದರೋಡೆಗಳು ನಡೆಯುತ್ತಾನೆ ಇವೆ. ವಿಚಿತ್ರವೇನೆಂದರೆ ಕೆಲವರ ಪ್ರಕಾರ ಈ ರಿಂಗ್ ರಸ್ತೆ ದೆವ್ವ ಭೂತಗಳಿಗೆ ಹೆಸರುವಾಸಿಯಾಗಿದೆ ಅನ್ನುತ್ತಿದ್ದಾರೆ. ಕೆಲವು ದಿನಗಳಿಂದ ಒಬ್ಬೊಬ್ಬರೇ ಇಲ್ಲಿ ಓಡಾಡುವುದು ಕೂಡ ಕಷ್ಟವಾಗಿ ಹೋಗಿದೆ. ಬೀದರ್ ಜಿಲ್ಲೆಯ ಇನ್ನೊಂದು ಪ್ರಮುಖ ಪಟ್ಟಣ ಹುಮ್ನಾಬಾದ್. ಇಲ್ಲಿರುವ ಮಾಣಿಕ ಪ್ರಭುಗಳ ಮಠ ಮತ್ತು 1725ರಲ್ಲಿ ನಿರ್ಮಿಸಲಾಗಿರುವ ವೀರಭದ್ರ ದೇವಸ್ಥಾನ ಮತ್ತು ಅದರ ಜಾತ್ರೆಗಳು ಪ್ರಮುಖವಾಗಿವೆ. ಬೀದರ್ ಜಿಲ್ಲೆಯ ಬಸವ ಕಲ್ಯಾಣ ಶರಣರ ತಪಭೂಮಿ ಎಂದೇ ಪ್ರಸಿದ್ಧಿಯಾಗಿದೆ. ಬಸವ ಕಲ್ಯಾಣದಲ್ಲಿ ಅರುವಿನ ಮನೆ, ಅನುಭವ ಮಂಟಪ, ಅಕ್ಕನಾಗಮ್ಮ ಗವಿ, ಪುರುಷ ಕಟ್ಟೆ, ಮಹಾಮನೆ, ತ್ರಿಪುರಾರಂತಕ ಕೆರೆ ಮೊದಲಾಗಿ ಹಲವಾರು ಶರಣರ ಸ್ಥಳಗಳು ಮತ್ತು ಸುಸ್ಥಿತಿಯಲ್ಲಿರುವ ಬಸವ ಕಲ್ಯಾಣ ಕೋಟೆಯನ್ನ ನೋಡಬಹುದಾಗಿದೆ. ಬಾಲ್ಕಿಯಲ್ಲಿ ಹಿರೇಮಠ ಸಂಸ್ಥಾನದ ಮಠ ಕೂಡ ಇದೆ. ಚೌಬಾರ ಎಂದರೆ 4 ದಿಕ್ಕುಗಳಿಗೆ ಮುಖ ಇರುವ ಕಟ್ಟಡ. ಇದು ಸಿಲಿಂಡರ್ ಆಕಾರದ ಹಳೆಯ ಗೋಪುರವಾಗಿದೆ. ಇದು 22 ಮೀಟರ್ ಎತ್ತರದ ಸಿಲಿಂಡರ್ ಆಕಾರದ ಗೋಪುರವಾಗಿದೆ. ಇದು ಬೀದರ್ ಪಟ್ಟಣದ ಮಧ್ಯಭಾಗದಲ್ಲಿದೆ. ಇದನ್ನ ಬೀದರಿನ ಹೃದಯವೆಂದೇ ಕರೆಯಬಹುದು. ಇದನ್ನು ಕಾವಲ ಗೋಪುರವಾಗಿ ಹಿಂದೆ ಬಳಸಲಾಗುತ್ತಿತ್ತು. ಇದರ ಮೇಲಿನಿಂದ ಸಂಪೂರ್ಣವಾಗಿ ಪ್ರಸ್ಥಭೂಮಿಯ
ಒಟ್ಟು ನೋಟವನ್ನ ನೀವು ನೋಡಬಹುದು. 9 ಮೆಟ್ಟಿಲುಗಳು ಅಂಕುಡೊಂಕಾದ ಮೆಟ್ಟಲು ಗೋಪುರದ ಮೇಲಕ್ಕೆ ಕೊಂಡೊಯ್ಯುತ್ತವೆ. ಬೀದರ್ ಕೋಟೆಯನ್ನ ದೇಶದ ಅತ್ಯಂತ ಅಸಾಧಾರಣ ಕೋಟೆ ಎಂದು ಕೂಡ ಪರಿಗಣಿಸಲಾಗಿದೆ. ಇಲ್ಲಿಂದ ಬಸವ ಕಲ್ಯಾಣದವರೆಗೂ ಒಂದು ನಿಗೂಢ ಗುಹೆ ಇದೆ ಎಂದು ಕೂಡ ನಂಬಲಾಗಿದೆ. ಮುಖ್ಯ ಕೋಟೆಯ ಸಂಕೀರ್ಣವು ರಾಜಮನೆತನದ ಅರಮನೆಗಳು, ಮಹಲುಗಳು ಹೊಂದಿದ್ದವು. ದಕ್ಷಿಣ ಭಾಗದಲ್ಲಿ ಇದಕ್ಕೆ ಹೊಂದಿಕೊಂಡಂತೆ ನಗರವನ್ನು ಜನರಿಗೆ ನಿರ್ಮಿಸಲಾಗಿದೆ. ಹಿಂದೆ ಈ ಕೋಟೆಯಲ್ಲಿ ಹಲವಾರು ದ್ರೋಹಿಗಳನ್ನ ಇಲ್ಲಿ ಸದೆಬಡಿಯಲಾಗಿತ್ತು ಹಾಗೂ ಅವರನ್ನ ಇಲ್ಲಿ ಸಾಯಿಸಲಾಗಿತ್ತು. ಇದೇ ಕಾರಣ ಕೆಲವರು ಹೇಳುವ ಪ್ರಕಾರ ಈ ಕೋಟೆಯಲ್ಲಿ ಆತ್ಮಗಳ ಸಂಚಾರ ಇದೆ ಎಂದು ಕೂಡ ನಂಬುತ್ತಾರೆ. ಆದರೆ ಇದು ಎಷ್ಟು ಸುಳ್ಳು ಎಷ್ಟು ನಿಜ ಅನ್ನುವುದು ಅಲ್ಲಿಯ ಸ್ಥಳೀಯರಿಗೆ ಗೊತ್ತು. ಕೋಟೆಯ ಸಂಕೀರ್ಣ ಮತ್ತು ನಗರದ ರಕ್ಷಣೆಗಾಗಿ ಪ್ರತ್ಯೇಕ ಕೋಟೆಯನ್ನ ನಿರ್ಮಿಸಲಾಗಿತ್ತು. ಬೀದರ್ ನಗರದ ಕೋಟೆ ಯೋಜನೆ ಪಂಚಕೋನವಾಗಿದೆ. ನಗರದ ಕೋಟೆಗೆ ಪ್ರವೇಶಿಸಲು 5 ದ್ವಾರಗಳಿವೆ. ಇದು ಮುಖ್ಯ ಸಂಕೀರ್ಣ ಕೋಟೆಯಾಗಿದ್ದು ಹೆಚ್ಚು ಪ್ರಬಲವಾಗಿದೆ. ಇದನ್ನು ಪ್ರಸ್ಥಭೂಮಿಯ ಅಂಚಿನಲ್ಲಿ ನಿರ್ಮಿಸಲಾಗಿದೆ. ಇದರ ವಿನ್ಯಾಸ ಮತ್ತು ನಿರ್ಮಾಣದಲ್ಲಿ ವಿವಿಧ ದೇಶಗಳ ಇಂಜಿನಿಯರ್ಗಳು ಮತ್ತು ವಾಸ್ತುಶಿಲ್ಪಿಯನ್ನು ಬಳಸಲಾಗಿತ್ತು. ಕಲ್ಯಾಣ ಚಾಲುಕ್ಯ ದೇವಸ್ಥಾನ ಜಲಸಾಂಗ್ವಿ ಬೀದರ್ ಜಿಲ್ಲೆಯ ಹುಮನಾಬಾದ್ ಬಳಿ ಇರುವ ಒಂದು ಪುರಾತನ ಗ್ರಾಮ. ಜಲಸಾಂಗ್ವಿ ರಾಜ ವಿರಾಟನ ರಾಜಧಾನಿಯಾಗಿತ್ತು ಮತ್ತು ಪಾಂಡವ ಸಹೋದರರು ತಮ್ಮ ವನವಾಸದ ಸಮಯದಲ್ಲಿ ಇಲ್ಲಿ ಕೆಲ ಸಮಯವನ್ನ ಕಳೆದಿದ್ದರು ಎನ್ನುವ ನಂಬಿಕೆ ಇದೆ. ಅವರು ಇರುವ ಜಾಗಗಳು ಈಗಲೂ ಇಲ್ಲಿ ಕಾಣುತ್ತವೆ. ಇಲ್ಲಿ ಪ್ರಮುಖ ಚಾಲುಕ್ಯ ಚಕ್ರವರ್ತಿ 6ನೇ ವಿಕ್ರಮಾದಿತ್ಯನ ಸಮಯದಲ್ಲಿ ಇದನ್ನ ನಿರ್ಮಿಸಲಾಗಿತ್ತು. ಜಲಸಾಂಗ್ವಿಯಲ್ಲಿರುವ ಕಲ್ಯಾಣ ಚಾಲುಕ್ಯ ದೇವಾಲಯದ ಹೊರ ಗೋಡೆಗಳು ಸುಂದರವಾದ ಶಿಲ್ಪವನ್ನ ಒಳಗೊಂಡಿವೆ. ಇದರಲ್ಲಿ ವಿವಿಧ ನೃತ್ಯ ಭಂಗಿಯಲ್ಲಿ ಶಿಲಾಬಾಲಿಕೆಯರು ಹಲವಾರು ಪ್ರಾತಿನಿಧ್ಯಗಳು ಆಭರಣದೊಂದಿಗೆ ಪೂರ್ಣಗೊಂಡಿವೆ. ಚಕ್ರವರ್ತಿ ವಿಕ್ರಮಾದಿತ್ಯನನ್ನು ವಿವರಿಸುವ ಕನ್ನಡ ಅಕ್ಷರದಲ್ಲಿ ಸಂಸ್ಕೃತದ ಶಿಲಾಶಾಸನಗಳನ್ನು ಕೆತ್ತಿರುವ ಮಹಿಳೆಯರ ಶಿಲ್ಪಗಳಿವೆ. ಜಲಸಾಂಗ್ವಿಯ ಶಿಲ್ಪಗಳು ಬೇಲೂರು ಮತ್ತು ಹಳೆಬೀಡು ದೇವಾಲಯದಲ್ಲಿರುವ ಶಿಲ್ಪಗಳನ್ನ ಪ್ರೇರೇಪಿಸಿವೆ ಎಂದು ನಂಬಲಾಗಿದೆ. ಕಾರಂಜ ಅಣೆಕಟ್ಟು. ಕಾರಂಜ ನೀರಾವರಿ ಯೋಜನೆಯು ಬೀದರ್ ಜಿಲ್ಲೆಯ ಬಾಲ್ಕಿ ತಾಲೂಕಿನ ಬ್ಯಾಲಹಳ್ಳಿ ಗ್ರಾಮದ ಬಳಿ ಗೋದಾವರಿ ಜಲಾಯನ ಪ್ರದೇಶದಲ್ಲಿ ಮಾಂಜ್ರಾ ನದಿಯ ಉಪನದಿಯಾದ ಕಾರಂಜ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ. ಇದು ಬಲ ಮತ್ತು ಎಡದಂಡೆಗಳ ಎರಡನ್ನೂ ಕಾಲುವೆಯ ರೂಪದಲ್ಲಿ ಹೊಂದಿದೆ. ಬೀದರ್ನಲ್ಲಿರುವ ಪಾಪನಾಶಿನಿ ಶಿವನ ದೇವಾಲಯಕ್ಕೆ ಹೋದರೆ ನಿಮ್ಮ ಪಾಪಗಳೆಲ್ಲ ಪರಿಹಾರವಾಗುತ್ತವೆ. ಅಂತಹ ಒಂದು ಭವ್ಯ ಕ್ಷೇತ್ರ ಇದಾಗಿದೆ. ಇಲ್ಲಿನ ಉದ್ಭವ ಶಿವಲಿಂಗ ದರ್ಶನ ಪಡೆದರೆ ಪುಣ್ಯ ಲಭಿಸುತ್ತದೆ. ರಾಮತೀರ್ಥ. ಈ ಕೊಳದಲ್ಲಿ ಮಿಂದೆದ್ದರೆ ನಿಮ್ಮೆಲ್ಲ ಪಾಪಗಳು ನಿರ್ನಾಮವಾಗುತ್ತವೆ ಎನ್ನುವ ನಂಬಿಕೆ ಇದೆ. ಶಿವನಿಗೆ ಅಭಿಷೇಕ ಮಾಡಲು ನೀರಿಲಿದ್ದಾಗ ರಾಮನು ತನ್ನ ಬಾಣದಿಂದ ಈ ತೀರ್ಥವನ್ನ ಉದ್ಭವಿಸಿದ್ದ ಎಂದು ನಂಬಿಕೆ ಇದೆ. ಈ ದೇವಾಲಯಕ್ಕೆ ಬಂದ ಭಕ್ತರು ಮೊದಲು ಈ ತೀರ್ಥದ ದರ್ಶನ ಮಾಡಿ ಆನಂತರ ಶಿವನ ದರ್ಶನಕ್ಕೆ ಹೋಗುತ್ತಾರೆ. ರಾಮನು ರಾವಣನ ಸಂಹಾರ ಮಾಡಿದ ನಂತರ ಆತನಿಗೆ ದೋಷ ಉಂಟಾಗಿತ್ತು. ಅದಕ್ಕಾಗಿ ದೇಶದೆಲ್ಲ ಶಿವನ ದೇವಾಲಯವನ್ನ ನಿರ್ಮಿಸಿ ಪೂಜಿಸಲು ಆರಂಭಿಸಿದ್ದನು. ಆದರೆ ಎಲ್ಲೂ ಪಾಪ ಪರಿಹಾರ ಆದ ಕಾರಣ ಕೊನೆಗೆ ಬಂದು ಬೀದರ್ನಲ್ಲಿರುವ ಈ ಒಂದು ಕ್ಷೇತ್ರದಲ್ಲಿ ಪಾಪ ಪ್ರಾಯಶ್ಚಿತ್ತಕ್ಕೆ ಇಲ್ಲಿ ಧ್ಯಾನ ಮಾಡಿದ್ದನು. ಇದೇ ಕಾರಣ ಇದನ್ನ ಪಾಪನಾಶಿನಿ ಕ್ಷೇತ್ರ ಎಂದು ಕೂಡ ಕರೆಯುತ್ತಾರೆ. ಅಲ್ಲಿನ ಉದ್ಭವ ಲಿಂಗವನ್ನು ಕಂಡು ರಾಮನು ಪೂಜೆ ಧ್ಯಾನ ಮಾಡಲು ಆರಂಭಿಸಿದನು. ಆಗ ಬ್ರಹ್ಮ ವಿಷ್ಣು ಮಹೇಶ್ವರರು ಬಂದು ರಾಮನಿಗೆ ಹರಸಿ ಪಾಪ ವಿಮೋಚನೆ ಮಾಡಿದ್ದರು ಎನ್ನುವ ನಂಬಿಕೆ ಇದೆ. ಹೀಗಾಗಿ ಈ ಕ್ಷೇತ್ರಕ್ಕೆ ಬಂದರೆ ಪಾಪ ವಿಮೋಚನೆಯಾಗುತ್ತವೆ ಎನ್ನುವ ನಂಬಿಕೆ ಇಲ್ಲಿದೆ. ಬೀದರ್ನಲ್ಲಿರುವ ನರಸಿಂಹಸ್ವಾಮಿ ದೇವಾಲಯವು ನಿಜಕ್ಕೂ ಒಂದು ವಿಶೇಷ ಹಾಗೂ ಕುತೂಹಲಕಾರಿ ದೇವಸ್ಥಾನವಾಗಿದೆ. ಇಲ್ಲಿ ನೀರಿನೊಳಗೆ ಸುಮಾರು 300 ಮೀಟರ್ನಿಂದ 500 ಮೀಟರ್ ವರೆಗೆ ಸಾಗಬೇಕು. ಆ ನೀರು ಎದೆಯ ಮಟ್ಟಕ್ಕೆ ಇರುತ್ತದೆ. ಪುಟ್ಟ ಮಕ್ಕಳಿಗಂತೂ ಇಲ್ಲಿ ನಡೆಯುವುದು ಅಸಾಧ್ಯ. ಹೀಗಾಗಿ ಮಕ್ಕಳನ್ನ ಹೆಗಲ ಮೇಲೆ ಹೊತ್ತುಕೊಂಡು ಬರಬೇಕಾಗುತ್ತದೆ. ಈ ದೇವಾಲಯದಲ್ಲಿರುವ ಉಗ್ರ ನರಸಿಂಹ ಇದನ್ನ ಝರಣಿ ನರಸಿಂಹ ಕ್ಷೇತ್ರ ಎಂದೇ ಕರೆಯುತ್ತಾರೆ. ನರಸಿಂಹ ಜಯಂತಿಯಂದು 9 ದಿನಗಳ ಕಾಲ ಇಲ್ಲಿ ವಿಜೃಂಭಣೆಯಿಂದ ಉತ್ಸವ ಕೂಡ ನಡೆಯುತ್ತದೆ. ಶಿವ ಹಾಗೂ ನರಸಿಂಹ ಇಬ್ಬರು ಇಲ್ಲಿದ್ದಾರೆ. ಈ ಗುಹೆಯಲ್ಲಿ ಹರಿಯುವ ನೀರು ಎಲ್ಲಿಂದ ಬರುತ್ತದೆ ಎನ್ನುವುದು ಯಾರಿಗೂ ಕೂಡ ಗೊತ್ತಿಲ್ಲ. ಇದೊಂದು ನಿಗೂಢವಾದಂತಹ ನೀರಾಗಿದೆ. ಒಟ್ಟಾರೆ ಎದೆ ಮಟ್ಟದ ನೀರಿನಲ್ಲಿ ನಡೆಯುವುದು ಕುತೂಹಲಕಾರಿಯೂ ಸಾಹಸಮಯವೂ ಆಗಿರುತ್ತದೆ. ಭಕ್ತರಿಗಂತೂ ಈ ನೀರಿನಲ್ಲಿ ನಡೆಯುವುದು ಮಜಾ ಎನಿಸುತ್ತದೆ. ನರಸಿಂಹನು ಶಿವನ ಭಕ್ತನಾದ ಜರಾಸುರನನ್ನು ವಧಿಸಿದಾಗ ಆತನ ಕೊನೆಯ ಇಚ್ಛೆಯಂತೆ ಈ ಗುಹೆಯಲ್ಲಿ ನೆಲೆಸುತ್ತಾನೆ. ಇಲ್ಲಿ ಜರಾಸುರನು ನೀರಾಗಿ ನರಸಿಂಹನ ಪಾದದ ಬಳಿ ಹರಿಯಲು ಆರಂಭಿಸುತ್ತಾನೆ. ಹೀಗಾಗಿ ಈ ಕ್ಷೇತ್ರವನ್ನು ಝರಣಿ ನರಸಿಂಹ ಕ್ಷೇತ್ರ ಎನ್ನುತ್ತಾರೆ. ಗುಹೆಯ ಕೊನೆಯಲ್ಲಿ ಒಂದು ಕಲ್ಲಿನ ಗೋಡೆಯ ಮೇಲೆ ನರಸಿಂಹನ ಕೆತ್ತಿದ ಚಿತ್ರವಿದೆ. ಅಂದಿನಿಂದ ಇಲ್ಲಿ ನೀರು ಸದಾಕಾಲ
ಹರಿಯುತ್ತಾನೆ ಇರುತ್ತದೆ. ಇಲ್ಲಿನ ನೀರು ಯಾವತ್ತೂ ಬತ್ತಿಲ್ಲ. ಈ ನೀರಿನಲ್ಲಿ ಸಲ್ಫರ್ ಇದೆ. ಇದು ಚರ್ಮದ ಸಮಸ್ಯೆಯನ್ನ ಹೊಂದಿರುವ ಜನರನ್ನ ಗುಣಪಡಿಸುತ್ತದೆ ಎನ್ನುವ ನಂಬಿಕೆ ಇದೆ. ಸಂತಾನ ಪ್ರಾಪ್ತಿಗಾಗಿ ಹೆಚ್ಚಿನ ಜನರು ಇಲ್ಲಿಗೆ ಆಗಮಿಸುತ್ತಾರೆ. ನೋಡಿದಿರಾ ಸ್ನೇಹಿತರೆ, ಬೀದರ್ನಲ್ಲಿ ಏನೆಲ್ಲ ಕುತೂಹಲಕಾರಿ ಜಾಗಗಳಿದೆ ಅಂತ. ಹಾಗಾದರೆ ತಡ ಯಾಕೆ? ಈಗಲೇ ಬೀದರ್ಗೆ ಭೇಟಿ ಕೊಡಿ. ನೀವು ಇಲ್ಲಿ ವಿಮಾನ ಮಾರ್ಗವಾಗಿಯೂ ಕೂಡ ತಲುಪಬಹುದು. ಯಾಕಂದ್ರೆ ಬೀದರ್ಗೆ ತನ್ನದೇ ಆದಂತಹ ವಿಮಾನ ನಿಲ್ದಾಣ ಕೂಡ ಇದೆ. ಅಷ್ಟೇ ಅಲ್ಲದೆ ರೈಲು ಹಾಗೂ ರಸ್ತೆಯ ಮೂಲಕ ನೀವು ಬೀದರನ್ನ ತಲುಪಬಹುದು. ಬೀದರ್ ಬೆಂಗಳೂರಿನಿಂದ ಸರಿಸುಮಾರು 621 ಕಿಲೋಮೀಟರ್ ದೂರದಲ್ಲಿದ್ದರೆ ಮಧ್ಯ ಕರ್ನಾಟಕದ ರಾಜಧಾನಿ ಹುಬ್ಬಳ್ಳಿ ಧಾರವಾಡದಿಂದ ಸರಿಸುಮಾರು 450 ಕಿಲೋಮೀಟರ್ ದೂರದಲ್ಲಿದೆ. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟವಾದರೆ ಈಗಲೇ ಈ ವಿಡಿಯೋನ ಲೈಕ್ ಮಾಡಿ ಹಾಗೂ ನಿಮ್ಮೆಲ್ಲ ಸ್ನೇಹಿತರ ಜೊತೆ ಶೇರ್ ಮಾಡಿ.